ಹಲೋ ಕುಚುಕೂಸ್, ಎಲ್ಲರಿಗೂ ಮತ್ತೊಮ್ಮೆ ಈ ನನ್ನ ಒಂದು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಅಂತ ಹೇಳ್ತಾ ಇವತ್ತು ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಜೊತೆ ಮಾತನಾಡಬೇಕಂತ ಬಂದಿನಿ. ಆ ವಿಷಯ ಯಾವ್ದಪ್ಪ ಅಂತಂದ್ರ, ಭಾರತದ ಬಹುತೇಕ ಮನೆಗಳಲ್ಲಿ ಅಗರಬತ್ತಿಯನ್ನ ಬಳಸ್ತೀವಿ. ದೇವರ ಪೂಜೆಗೆ ಅಗರಬತ್ತಿ ಇರಾಕಬೇಕು. ಭಾರತದಾಗ ಅನೇಕ ಅಗರಬತ್ತಿ ಕಾರ್ಖಾನೆಗಳನ್ನು ಅದಾವ. ಇನ್ನು ಕೆಲವರು ಮನೆಯೊಳಗನ ಅಗರಬತ್ತಿಯನ್ನ ತಯಾರಿಸಿ ಮಾರಾಟ ಮಾಡುವಂತಹ ಗುಡಿ ಕೈಗಾರಿಕೆಗಳನ್ನು ಸಹ ಇಟ್ಕೊಂಡಾರ. ಆದ್ರ ಭಾರತದಲ್ಲಿ ಮಾತ್ರ ಅಲ್ದನ ನಮ್ಮ ನೆರೆ ದೇಶದಾಗೂ ಅಗರಬತ್ತಿ ತಯಾರಾಗ್ತದ. ಇದರಲ್ಲೇನದ ವಿಶೇಷ ಅಂತ ನೀವು ಕೇಳ್ಬೋದು. ಅಗರಬತ್ತಿ ತಯಾರಿಸುವ ಆ ಗ್ರಾಮ ಅಗರಬತ್ತಿಯ ಗ್ರಾಮ ಅಂತನ ಪ್ರಸಿದ್ಧಿ ಆಗ್ಯದ ಅಂಡ್ ಪ್ರವಾಸಿಗರ ಕಣ್ಮನವನ್ನ ಸೆಳೆತದ. ಈಗಂತೂ ಸೋಷಿಯಲ್ ಮೀಡಿಯಾ ಜಮಾನ ಅಂತ ಹೇಳ್ಬಹುದು. ಎಲ್ಲಿ ನೋಡಿದ್ರು ಹೊಸ ಒಂದು ವಿಷಯ, ಹೊಸ ಒಂದು ಸ್ಥಳ ನಮಗ ಕಂಡು ಬಂತಂದ್ರ ಅಲ್ಲಿ ಹೋಗಿ ಫೋಟೋವನ್ನ ಕ್ಲಿಕ್ ಮಾಡಿಕೊಂಡು ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಅಪ್ಲೋಡ್ ಮಾಡಿ ಇನ್ನೂ ಅಷ್ಟು ಜನರಿಗೆ ಆ ಒಂದು ಜಾಗದ ಬಗ್ಗೆ, ಆ ಒಂದು ವಿಷಯದ ಬಗ್ಗೆ ಮಾಹಿತಿ ಕೊಡುವಂತಹ ಒಂದು ಕಾಲದಲ್ಲಿ ನಾವದೀವಿ. ಅದೇ ತರ ನಾನಿವತ್ತು ನಿಮಗೆ ಹೇಳ್ಬೇಕಂತ ಹೊರಟಿರೋ ಒಂದು ಹಳ್ಳಿ ಏನದಲ್ಲ, ಅದನ್ನ ಅಗರಬತ್ತಿಯ ಹಳ್ಳಿ ಅಂತ ಕರೀತಾರ. ಇದು ಇರೋದು ವಿಯೆಟ್ನಾಂದಾಗ. ಇನ್ನು ಮುಂಚೆ ಹೇಳಿದಂಗ ನಮ್ಮ ದೇಶದಲ್ಲಿನೂ ಅಗರಬತ್ತಿಯನ್ನ ತಯಾರಿಸ್ತಾರ. ಅದ್ರಲ್ಲೂ ಬರೀ ದೊಡ್ಡ ಕಾರ್ಖಾನೆಗಳಲ್ದನ ಮನೆಯೊಳಗನ ಅಗರಬತ್ತಿಯನ್ನು ತಯಾರಿಸುವ ಕಲೆ ನಮ್ಮ ಭಾರತೀಯರಿಗೆ ಗೊತ್ತು. ವಿಯೆಟ್ನಾಂದ ಈ ಅಗರಬತ್ತಿ ಗ್ರಾಮದಾಗ ಏನದ ವಿಶೇಷತೆ ಅಂತ ನೋಡೋದಾದ್ರ, ಈ ಗ್ರಾಮ ನಮ್ ಹಂಗ ಕೇವಲ ಕೆಲವೇ ಬಣ್ಣಗಳನ್ನ ಉಪಯೋಗಿಸದೇನೆ ತರಹೇವಾರಿ ಬಣ್ಣಗಳನ್ನ ಉಪಯೋಗಿಸಿ ಅಗರಬತ್ತಿಗಳನ್ನ ಮಾಡ್ತಾರ. ಅಂಡ್ ಅದು ನೋಡಾಕ ಆಕರ್ಷಣೀಯವಾಗಿರ್ತದ. ಈ ಗ್ರಾಮದ ಹೆಸರು ಕಾಂಗ್ ಫು ಚೌ ಅಂತ. ಭಾರತದಾಗ ಕಪ್ಪು ಅಥವಾ ಬೂದು ಬಣ್ಣದ ಅಗರಬತ್ತಿಯನ್ನ ತಯಾರಿಸಲಾಗ್ತದ. ಅಂಡ್ ಅಲ್ಲೋ ಇಲ್ಲೋ ಒಂದು ಗೋಲ್ಡನ್ ಕಲರ್ ಅಗರಬತ್ತಿಯನ್ನು ಸಹ ನಾವು ನೋಡಬಹುದು. ಆದ್ರ ಕಾಂಗ್ ಫು ಚೌ ನಲ್ಲಿ ಮನೆಯ ಮುಂದಿನ ಜಾಗದಾಗನೆ ಬಣ್ಣ ಬಣ್ಣದ ಅಗರಬತ್ತಿಯನ್ನ ಹರಿಕೊಂಡು ಅಗರಬತ್ತಿಗಳನ್ನ ತಯಾರಿಸ್ತಾರ. ಈ ವಿಯೆಟ್ನಾಂನ ಕಾಂಗ್ ಫು ಚೌ ಹಳ್ಳಿಯೊಳಗ ಕೆಂಪು, ಹಸಿರು ಮತ್ತು ಹಳದಿ ಬಣ್ಣದ ಅಗರಬತ್ತಿಯನ್ನ ತಮ್ಮ ಮನೆ ಮುಂದಿರುವಂತಹ ಖಾಲಿ ಜಾಗೆ ಒಳಗ ತಯಾರಿಸೋದ್ರಿಂದ ಅದು ಅಲ್ಲಿ ಬಂದಿರುವಂತಹ ಪ್ರವಾಸಿಗರನ್ನ ಸೆಳೀತದ. ಅಂಡ್ ಇಲ್ಲಿನ ಜನರ ಮೂಲ ಒಂದು ವ್ಯಾಪಾರ ಅಂದ್ರ ಇದೆ ಅಗರಬತ್ತಿ ಮಾರಾಟ. ಇಲ್ಲಿನ ಜನ ಅಗರಬತ್ತಿ ಮಾರಾಟದಿಂದ ಹಣವನ್ನ ಗಳಿಸ್ತಾರ. ಅಂಡ್ ಇದರ ಜೊತೆಗೆ ಪ್ರವಾಸಿಗರಿಂದ ಇವರ ಗಳಿಕೆ ಹೆಚ್ಚಾಗ್ತದ ಅಂತ ಹೇಳ್ಬಹುದು. ಇಲ್ಲಿನ ಇನ್ನೂ ಒಂದು ವಿಶೇಷತೆ ಏನಪ್ಪಾ ಅಂತಂದ್ರ, ಈ ಮನೆ ಮುಂದಿರುವಂತಹ ಕಲರ್ಫುಲ್ ಅಗರಬತ್ತಿಗಳೊಂದಿಗೆ ಫೋಟೋವನ್ನ ಕ್ಲಿಕ್ಕಿಸಲಿಕ್ಕೆ, ಸೆಲ್ಫಿಯನ್ನ ತೆಗೆದುಕೊಳ್ಳಿಕ್ಕೆ ಪ್ರವಾಸಿಗರು ಮುಂದಾದಾಗ ಇಲ್ಲಿ ಬರೋಬ್ಬರಿ ಒಂದು ಸೆಲ್ಫಿಗೆ ₹170 ಚಾರ್ಜ್ ಮಾಡ್ತಾರಂತ. ಸೊ ಹಂಗಾಗಿ ಅಗರಬತ್ತಿಯನ್ನ ಪ್ರವಾಸಿಗರು ತಗೊಳ್ಳೋದಷ್ಟೇ ಅಲ್ಲದೆ ಇಲ್ಲಿ ಫೋಟೋಗಳನ್ನ ತೆಗೆದುಕೊಂಡು ಸಹ ಅಲ್ಲಿನ ಜನರಿಗೆ ಆರ್ಥಿಕವಾಗಿ ಸಹಾಯವನ್ನ ಮಾಡ್ತಾರ. ಅಂಡ್ ಹಿಂಗ ಅಲ್ಲಿನ ಜನರು ತಮ್ಮ ದಿನದ ಗಳಿಕೆಯನ್ನ ಗಳಿಸ್ತಾರ. ಅಂಡ್ ಇಲ್ಲಿ ಸಿಗುವ ಅಗರಬತ್ತಿ ಬೆಲೆ ಬಹಳ ಕಡಿಮೆ ಅಂತ ಹೇಳ್ತಾರ. ಸೊ ಹಂಗಾಗಿ ಇದ ಕಾರಣಕ್ಕನ ಪ್ರವಾಸಕ್ಕೆ ಬರುವ ಜನರು ತಮ್ಮ ಜೊತೆಗೆ ಅಗರಬತ್ತಿಯನ್ನ ಸಹ ಕೊಂಡೊಯ್ತಾರ. ಕುಚುಕೂಸ್, ಇದಾಗಿತ್ತು ಇವತ್ತಿನ ಮಾಹಿತಿ. ಈ ಮಾಹಿತಿ ಇಷ್ಟವಾಗಿದ್ರ ಕೆಳಗೆ ಕಾಮೆಂಟ್ ಮಾಡಿ ತಿಳಿಸ್ರಿ. ಅದ್ರ ಜೊತೆಗೆ ಲೈಕ್, ಶೇರ್ ಹಾಗೂ ಮಸ್ಟ್ ಸಬ್ಸ್ಕ್ರೈಬ್ ಮಾಡಿ ಹೋಗೋದನ್ನ ಮರಿಬೇಡ್ರಿ. ನೀವು ಸಬ್ಸ್ಕ್ರೈಬ್ ಮಾಡಿ ನಮಗೆ ಬೆಂಬಲಿಸಿದ್ರ ಮತ್ತಷ್ಟು ಹೊಸ ಕಂಟೆಂಟ್ ಗಳನ್ನ ನಿಮ್ಮ ಮುಂದೆ ತರಲಿಕ್ಕೆ ನಮಗೊಂದು ಬೆಂಬಲ ಸಿಗ್ತದ. ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಜೊತೆ ಮಾತನಾಡಕಂತ ಬರ್ತೀನಿ. ಅಲ್ಲಿವರೆಗೂ ಕುಚುಕೂಸ್, ಎಲ್ಲೇ ಇರಿ, ಹೆಂಗೆ ಇರಿ, ಯಾವತ್ತು ಖುಷಿಯಾಗಿರಿ ಅಂತ ಹೇಳ್ತಾ ಟೇಕ್ ಕೇರ್. ಧನ್ಯವಾದಗಳು.